ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಶೇಂಗಾ ಸಾರು ಮತ್ತು ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ರಾಗಿ ಮುದ್ದೆಗೆ ಶೇಂಗಾ ಸಾರು ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಇದು. ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ನಾ ಯಾವ ರೀತಿ ಮಾಡೋಣ ಶೇಂಗಾ ಸಾರು ಮತ್ತು ರಾಗಿ ಮುದ್ದೆನ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿರಿ. ಈಗ ಮೊದಲೇಕ ನಾನು ಶೇಂಗಾ ಸಾರನ್ನು ಯಾವ ರೀತಿ ಮಾಡೋದು ಅಂತ ಫಸ್ಟಿಗೆ ತೋರಿಸ್ಕೊಡ್ತೇನೆ ನೋಡಿರಿ. ಈಗ ಗ್ಯಾಸಿನ ಮೇಲೆ ಒಂದು ಬಾಳಿಗೆಯನ್ನು ಇಟ್ಕೊಂಡು ಒಂದು ಬಟ್ಲು ಶೇಂಗಾ ಕಾಳನ್ನು ಹಾಕ್ಕೊತೇನೆ ನೋಡಿರಿ. ಇಲ್ಲಿಗ ಇದನ್ನು ಸಣ್ಣ ಉರಿಯಾಗ ನಿಧಾನಕ್ಕೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕು. ಹಸಿ ಬಿಸಿ ಹುರಿಯಾಕೆ ಹೋಗ್ಬಾರ್ದು, ಚಲೋ ಹೊತ್ತಂಗೆ ಹುರ್ಕೋಬೇಕಾಕೈತಿ. ಅಂದ್ರೆ ಸಾರು ರುಚಿಯಾಗಿ ಬರ್ತೈತಿ ಅದು. ಈಗ ಶೇಂಗಾ ಕಾಳನ್ನು ಸಿಪ್ಪಿನ ನೀವು ತೆಗೆದಾದ್ರೂ ಉಪಯೋಗಿಸ್ಬೋದು, ಇಲ್ಲಾಂದ್ರೂ ಹಂಗನೂ ಕೂಡ ಇದನ್ನ ಮಿಕ್ಸಿ ಮಾಡ್ಕೋಬೋದು. ಇವಾಗ ನೋಡಿ ಹುರ್ಕೊಂಡಿದ್ದು ಆಯ್ತು. ಈಗ ನಾ ಸಿಪ್ಪಿ ಸಮೇತ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ ರೀ ಮಿಕ್ಸಿ ಮಾಡ್ಕೋಕೆ. ಈಗ ಅದೇ ಜಾರಿಗೆ ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೇನೆ ನೋಡ್ರಿ. ಇಲ್ಲಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಡ್ತೇನೆ ರೀ ಹಸಿಮೆಣ್ಸಿನ್ಕಾಯಿನ. ಈಗ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತೇನೆ ನೋಡಿರಿ. ಅದನ್ನು ಕೂಡ ಈಗ ಚಲೋ ಹೊತ್ತಂಗನ ಹುರ್ಕೊತೇನೆ ಬೆಳ್ಳುಳ್ಳಿನ. ಈಗ ಒಂದು ಟೊಮೆಟೊನ ಹಾಕ್ಕೊತೇನೆ ನೋಡಿರಿ. ಅದನ್ನು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳೋಣ. ಎಲ್ಲವನ್ನು ಆದಷ್ಟು ಸಣ್ಣ ಉರಿಯಾಗ ನಾವು ಫ್ರೈ ಮಾಡ್ಕೋಬೇಕಾಕೈತಿ. ಇವಾಗ ಒಂದೇ ಸಲ ಕರಿಬೇವನ್ನು ಕೂಡ ಹಾಕ್ಕೊಂಡು ನೋಡ್ರಿ. ಇಲ್ಲಿ ಕರಿಬೇವನ್ನು ಹಾಕಿ ಅದನ್ನು ಕೂಡ ಚಲೋ ಹೊತ್ತಂಗನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಈಗ ಎಲ್ಲನೂ ಸ್ವಲ್ಪ ಹುರ್ಕೊಂಡಿದ್ದೆ ಆಯ್ತು. ಈಗ ಒಂದು ಚಮಚ ನಾನು ಜೀರಿಗೆ ಹಾಕ್ಕೊತೀನಿ. ಜೀರಿಗೆನೂ ಕೂಡ ಚಲೋ ಹೊತ್ತಂಗೆ ಹುರ್ಕೊಂಡ್ಬಿಡೋಣ್ರಿ. ಲಾಸ್ಟಿಗೆ ಹಾಕ್ಕೋಬೇಕಾಕೈತಿ ಜೀರಿಗೆಯನ್ನು. ಈಗ ನೋಡಿ ಜೀರಿಗೆನೂ ಕೂಡ ನೀಟಾಗಿ ಹುರ್ಕೊಂಡಿದ್ದಾಯ್ತು. ಎಲ್ಲ ಪದಾರ್ಥವನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ ರೀ ನಾನು. ಈಗ ನೋಡಿರಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾಯ್ತು. ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಮಿಕ್ಸಿ ಮಾಡ್ಕೊಂಬಿಡೋಣ ಸಣ್ಣಗ. ಈಗ ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ದಾಯ್ತು. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ್ರಿ. ಇವಾಗ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ. ಈಗ ಎಣ್ಣೆ ಕಾದ ನಂತರ ಒಂದು 1/4 ಚಮಚ ಸಾಸಿವೆ ಹಾಕ್ಕೊಂಡು ಒಂದು 1/4 ಚಮಚ ಜೀರಿಗೆ ಹಾಕ್ಕೊತೇನೆ ನೋಡ್ರಿ. ಈಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ನೋಡ್ರಿ. ಜಜ್ಜಿಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೊಂಡು ನೋಡ್ರಿ. ನಾ ಇಲ್ಲಿಗೆ ಬೆಳ್ಳುಳ್ಳಿ ಹಾಕಿದ ನಂತರ ಒಂದೇ ಸಲ ಕರಿಬೇವನ್ನು ಕೂಡ ಹಾಕ್ಕೊಂಡು ನೋಡ್ರಿ. ಇಲ್ಲಿಗೆ ಈಗ ಎರಡೂ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಡ್ತೇನೆ ರೀ ನಾನಿಲ್ಲಿ. ಈಗ 1/4 ಚಮಚಕ್ಕಿಂತ ಕಡಿಮೆನ ನಾನು ಹಿಂಗೆ ಹಾಕ್ಕೊಂಡು ನೋಡ್ರಿ. ಹಿಂಗು ಎಣ್ಣೆ ಒಳಗೆ ಫ್ರೈ ಆದ್ರೆ ಇನ್ನೂ ರುಚಿ ಆಕೈತೆ ರೀ ಸಾರು. ಈಗ ಕಲರಿಗೆ ಒಂದು ಅರಿಶಿನ ಹಾಕ್ಕೊಂಡ್ಬರ್ತೇನೆ ನೋಡ್ರಿ. ಒಂದು 1/4 ಚಮಚ ಅರಿಶಿನ ಹಾಕ್ಕೊಂಡು ನಾನಿಲ್ಲಿ ಅದನ್ನು ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಮಾಡಿದ್ದು ನೋಡ್ರಿ. ಇಲ್ಲೇ ಅದಾದ ನಂತರ ಹುಣಸೆಹಣ್ಣು ರಸ ಹಾಕ್ಕೊತೇನೆ ನೋಡ್ರಿ ಇಲ್ಲಿ ನಾನೀಗ. ಈಗ ಇನ್ನೂ ಸ್ವಲ್ಪ ನೀರನ್ನು ಹಾಕಿ ಇದನ್ನ ಚಲೋ ಹೊತ್ತಂಗೆ ಇದನ್ನ 1 ನಿಮಿಷ ಕುದಿಸ್ಕೊಂಬಿಡೋಣ್ರಿ. ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಡೋಣ. ಬೆಲ್ಲ ಹಾಕಿದ ನಂತರ ಒಂದು ಕುದಿ ಕುದಿಸ್ಕೋಬೇಕಾಕೈತಿ. ಇದನ್ನು ಬೆಲ್ಲ ಸ್ವಲ್ಪ ಕರಗಬೇಕಲ್ರಿ, ಹಿಂಗಾಗಿ ಒಂದು ಕುದಿ ಕುದಿಸ್ಕೋಬೇಕಾಕೈತಿ ಬೆಲ್ಲ ಹಾಕಿದ ಮೇಲೆ. ಈಗ ನೋಡಿರಿ ಕುದಿಯುತ್ತೆ ಚಲೋ ಹೊತ್ತಂಗೆ. ಇವಾಗ ನಾವು ಶೇಂಗಾವನ್ನು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡೋಣ್ರಿ. ಇವಾಗ ಹುರಿದಂಥ ಶೇಂಗಾನ ಮಿಕ್ಸಿ ಮಾಡಿದ್ವಲ್ಲ ಅದನ್ನ ಹಾಕ್ಕೊಂಡು ನೋಡ್ರಿ. ಈಗ ಇದನ್ನು ಕೂಡ ಒಂದು ಕುದಿ ಕುದಿಸ್ಕೊಂಬಿಡೋಣ. ಈಗ ನೋಡಿರಿ ಕುದಿ ಹಾಕೊಂಡಿದ್ದು ಸಾರು. ಇವಾಗ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಕೊತ್ತಂಬರಿ ಹಾಕಿದ ಮೇಲೆ ಇದನ್ನ ಚಲೋ ಹೊತ್ತಂಗನ 1 ನಿಮಿಷ ಕುದಿಸ್ಕೊಂಬಿಡೋಣ್ರಿ. ಇವಾಗ 1 ನಿಮಿಷ ಇದನ್ನ ಕುದಿಬೇಕು ರೀ, ಅಂದ್ರೆ ಟೇಸ್ಟಿಯಾಗಿ ಬರ್ತೈತೆ ಸಾರು. ಇವಾಗ ಆಯ್ತು ನೋಡಿರಿ, ಶೇಂಗಾ ಸಾರು ರೆಡಿ ಆಯ್ತು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ, ಅದನ್ನು ರೆಡಿ ಮಾಡ್ಕೊಂಬಿಡೋಣ. ಈಗ ನೋಡಿರಿ ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡಿನಿ. 1 ಬಟ್ಲು ರಾಗಿ ಹಿಟ್ಟು ತೊಗೊಂಡ್ರೆ 2 ಬಟ್ಲು ನೀರು ತೊಗೊಂಡೆ ನೋಡ್ರಿ ಇಲ್ಲಿ ನಾನು. ಈಗ ನೋಡಿರಿ ಗ್ಯಾಸಿನ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿನಿ. ಅದಕ್ಕೀಗ 2 ಬಟ್ಲ ನೀರು ಹಾಕ್ಕೊಂಡ್ಬಿಡ್ತೇನೆ ರೀ ನಾನೀಗ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ ನೋಡ್ರಿ. ಇಲ್ಲಿಗೆ 1 ಚಮಚ ತುಪ್ಪ ಹಾಕ್ಕೊಂಡ್ಬಿಡ್ತೇನೆ. ಸ್ವಲ್ಪ ಕುದಿಬೇಕು ರೀ ಈಗ ತುಪ್ಪ ಹಾಕಿದ ಮೇಲೆ ಇದು. ಇವಾಗ 1 ಚಮಚ ರಾಗಿ ಹಿಟ್ಟನ್ನು ನೀರಾಗಿ ಕಲಿಸಿ ಹಾಕ್ಕೋಬೇಕು ನೋಡ್ರಿ. ಮೊದಲೇಕನ 1 ಚಮಚ ಹಾಕ್ಕೊಂಡಿದ್ದು ನಾನು. ಹಾಕ್ಕೊಂಡು ನೀರೊಳಗೆ ಕಲಿಸಿ ಅದನ್ನು ಕೂಡ ಹಾಕ್ಕೊಂಡು ನೋಡ್ರಿ. ಈಗ ಹಾಕಿದ ಮೇಲೆ ಇನ್ನು ಚಲೋ ಹೊತ್ತಂಗೆ ಕುದಿ ಹಾಕ್ಬಿಟ್ಟು ನೋಡ್ರಿ. ಚಲೋ ಹೊತ್ತಂಗೆ ಕುದಿಬೇಕು ರೀ ನೀರಿದೀಗ. ಈಗ ನೋಡಿ ಕುದಿ ಹಾಕೊಂತೈತೆ ರೀ ನೀರಿದಾಗ ಇಷ್ಟು. ಇವಾಗ ರಾಗಿ ಹಿಟ್ಟು ಹಾಕ್ಕೊಂಬಿಡೋಣ್ರಿ. ಈ ರಾಗಿ ಹಿಟ್ಟು ಹಾಕ್ಕೊಂಡು ಬಿಟ್ಟು ಬಿಡೋಣ್ರಿ ಸ್ವಲ್ಪ ಹೊತ್ತು. ಇವಾಗ ತಿರ್ವಕ್ಕೆ ಹೋಗ್ಬಾರ್ದು. ಇವಾಗ ರಾಗಿ ಹಿಟ್ಟು ಹಾಕ್ಕೊಂಡು ಸುಮ್ಮನೆ ಬಿಟ್ಬಿಡ್ಬೇಕು. ಇವಾಗ ನೀರು ಮೇಲ್ಗಡೆ ಬರಬೇಕು, ಅದು ಹಿಟ್ಟು ಕುದ್ಕೊಂತನ. ಈಗ ನೋಡಿ ಹಿಟ್ಟನ್ನು ಫುಲ್ ಮೇಲ್ಗಡೆ ಬಂತದು ಕುದ್ಕೊಂತ. ಇಷ್ಟು ಮಾಡ್ಬೇಕ್ರಿ ಅದು. ಇಷ್ಟು ಆಗೋ ತನಕ ಸುಮ್ಮನೆ ಬಿಟ್ಬಿಡ್ಬೇಕು, ಮೇಲ್ಗಡೆ ಬರ್ಬೇಕದು. ಈಗ ನೋಡ್ರಿ ಈಗ ಸಣ್ಣ ಉರಿ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ನಾನು ಮಜ್ಜಿಗೆ ಮಾಡುವ
ಕಡಗೋಲನ್ನ ತೊಗೊಂಡೇನಿ. ನಿಮ್ಗೆ ಯಾವ್ದು ಅನುಕೂಲ ಅದನ್ನ ತೊಗೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ನಾನು ಮಜ್ಜಿಗೆ ಮಾಡುವಂಥ ಕಡಗೋಲು ತೊಗೊಂಡು ಮಿಕ್ಸ್ ಮಾಡ್ಕೊಕೊಂತೇನೆ ನೋಡ್ರಿ ಇಲ್ಲಿಗ. ಈಗ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಡು ನನಗೆಲ್ಲವನ್ನು ನೀಟಾಗಿ ಆದಷ್ಟು ಸಣ್ಣ ಉರಿಯಾಗ ಇದನ್ನು ಮಾಡ್ಬೇಕಾಕೈತಿ ನೋಡಿರಿ. ಚಲೋ ತಂಗನ ಇದನ್ನ ಬೇಯಿಸ್ಕೋಬೇಕಾಕೈತಿ. ಎಷ್ಟು ಚಲೋ ತಂಗ ಬೇಯಿಸ್ಕೊತೇವಲ್ಲ ಎಷ್ಟು ಮೇನದಂಗೆ ಬರ್ತೈತಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ರೀ ಇದು ರಾಗಿ ಮುದ್ದೆ. ಈ ರೀತಿ ನೋಡಿ ನೀಟಾಗನ ಒಂದು ಸೈಡ್ ತೊಗೊಂಬಂದು ಈ ರೀತಿ ನಾವು ಇದನ್ನ ಗಂಡು ಹೊಡ್ಕೋಬೇಕಾಕೈತಿ. ಈಗ ನೋಡ್ರಿ ಮಾಡಾಕೊಂತೇನಲ್ಲ ಇದೇ ರೀತಿನ ನಾವು ಸಾಫ್ಟಾಗಿ ಮಾಡ್ಕೋಬೇಕಾಕೈತಿ. ಈಗ ಒಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಇದನ್ನ ಬಿಟ್ಬಿಡ್ರಿ. ಸ್ವಲ್ಪ ಉಗಾದಾಗ ಸ್ವಲ್ಪ ಬೇಯಬೇಕ್ರಿ ಅದು. ಈಗ ಆಗೈತೆ ನೋಡ್ರಿ 1 ನಿಮಿಷ. ಮತ್ತೇನೆ ಇದನ್ನು ಇದೇ ರೀತಿನ ಇದನ್ನು ಚಲೋ ತಂಗ ಇದನ್ನ ತಿರ್ಕೋಬೇಕಾಕೈತಿ. ಈ ರೀತಿ ಎಷ್ಟು ಸಾಫ್ಟ್ ಆಕೈತಲ್ಲ ಅಷ್ಟು ಸಾಫ್ಟ್ ಈ ರೀತಿ ಮಾಡ್ಕೋಬೇಕಾಕೈತಿ ಸಣ್ಣ ಉರಿಯಾಗಿದನ. ಈಗ ನೋಡ್ರಿ ಆಲ್ಮೋಸ್ಟ್ ಆಗಾಕ ಬಂದೈತಿ ಈಗ ರಾಗಿ ಮುದ್ದೆ ಇದು. ಇನ್ನೊಂದು ಸ್ವಲ್ಪ ಹೊತ್ತು ಇದೇ ರೀತಿ ತಿರ್ಕೊಂಬಿಡೋಣ. ಈಗ ರಾಗಿ ಮುದ್ದೆನ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ರೀತಿ ನೋಡ್ಬೇಕು. ಕೈ ಅಂಟ್ಲಿಲ್ಲ ಅಂದ್ರೆ ಈಗ ರಾಗಿ ಮುದ್ದೆ ರೆಡಿ ಆದಂಗೆ ಅಂತ ತಿಳ್ಕೊಬೇಕು ರೀ. ಸ್ವಲ್ಪ ನೀರು ಹಚ್ಕೊಂಡು ನೋಡ್ಕೋಬೇಕು ಈ ರೀತಿ ಹಿಟ್ಟು ತೊಗೊಂಡು. ಈಗಿನ ಕೈಗೆ ನೋಡ್ರಿ ಅಂಟ್ಕೋವಲ್ದದು. ಹಿಂಗಾಗಿ ರಾಗಿ ಮುದ್ದೆ ರೆಡಿ ಆಗೈತೆ ಅಂತ ತಿಳ್ಕೊಬೇಕು. ಈಗ ಒಂದು ತಾಟು ತೊಗೋಬೇಕು ನೋಡ್ರಿ. ತಾಟು ತೊಗೊಂಡು ಸ್ವಲ್ಪ ನೀರು ಹಚ್ಕೊಂಡು ನಾನು ತಾಟಿಗೆ ಹಚ್ಕೊಂಡು ನಮ್ಗೆ ಯಾವ ಸೈಜಿನಾಗ ಬೇಕಲ್ಲ ಆ ಸೈಜನ್ನ ನಾವು ಹಿಟ್ಟನ್ನು ತೊಗೋಬೇಕು ನೋಡ್ರಿ. ಈಗ ನೋಡ್ರಿ ತಾಟಿಗೆ ನೀರು ಹಚ್ಚಿ ಈಗ ನಮ್ಗೆ ಯಾವ ಸೈಜ್ ಬೇಕಲ್ಲ ಅಷ್ಟು ನಾನು ಹಿಟ್ಟು ಹಾಕ್ಕೊಂಡು ಈಗ ರಾಗಿದ ಏನು ಮುದ್ದೆ ಮಾಡಿದಲ್ಲ ಅದನ್ನು ಹಾಕ್ಕೊಂಡೆ. ಈಗ ನೀಟಾಗಿ ಸುಡು ಇದ್ದಾಗನೇ ಇದೇ ರೀತಿನ ನಾವು ಮುದ್ದೆನ ಕಟ್ಕೋಬೇಕಾಕೈತಿ. ಕೈಗೆ ನೀರು ಹಚ್ಕೋಬೇಕು, ತಾಟಿಗೆ ನೀರು ಹಚ್ಕೋಬೇಕು. ಹಿಂಗೆ ಮಾಡಿ ರೌಂಡಾಗ ಮಿದ್ದಿ ಇದನ್ನ ಈ ರೀತಿ ರೌಂಡಾಗಿ ಮಾಡ್ಕೋಬೇಕು ನೋಡ್ರಿ. ಆಯ್ತು ನೋಡ್ರಿ. ಈಗ ಒಂದು ರಾಗಿ ಮುದ್ದೆ ಮಾಡೋದು ತೋರಿಸಿದ್ದು ನೋಡ್ರಿ ನಾನು. ಇದೇ ರೀತಿ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಬರ್ತೈತೆ ನೋಡ್ರಿ ಅದು ರಾಗಿ ಮುದ್ದೆ. ಸ್ವಲ್ಪನೂ ಗಂಟು ಇಲ್ದಂಗೆ ಬಂದೈತೆ ನೋಡ್ರಿ. ಈ ರೀತಿ ಮಾಡ್ಕೋಬೇಕು. ರೆಡಿ ಆಯ್ತು ನೋಡ್ರಿ. ಈಗ ರಾಗಿ ಮುದ್ದೆನೂ ರೆಡಿ ಆಯ್ತು. ಒಂದು ಬಟ್ಲಕ್ಕೆ 3 ಮುದ್ದೆ ಬಂದಾವ ನೋಡ್ರಿ. ಇವಾಗ ಈ ಒಂದು ರಾಗಿ ಮುದ್ದೆಯ ರೆಸಿಪಿ ಮತ್ತು ಶೇಂಗಾ ಸಾರು ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನಾ ಯಾವ ರೀತಿ ಮಾಡಿಲ್ಲ ಅದೇ ರೀತಿನ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ವಿಡಿಯೋನ ಅದೇ ರೀತಿ ಸ್ಕಿಪ್ ಮಾಡ್ದೆ ನೋಡಿಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ. ನಮಸ್ಕಾರ, ಧನ್ಯವಾದ.